ಏನು ಯಾವ ನೈತಿಕತೆಯೂ ಉಳಿಯಲ್ಲ. ಹಾಗಾಗಿ ಹೈಕಮಾಂಡ್ ರಾಜೀನಾಮೆಯನ್ನ ಸ್ವೀಕರಿಸ್ತಾರೆ ಅನ್ನುವಂತ ನಂಬಿಕೆಯಲ್ಲಿ ಇದ್ದೀವಿ. ರೈಟ್ ರೈಟ್, ಧನ್ಯವಾದ ರಿಪಬ್ಲಿಕನ್ನದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ ಶ್ರೀವತ್ಸ ಅವರೇ. ಇದು ಬಿಜೆಪಿಯ ಶಾಸಕರು ಶ್ರೀವತ್ಸ ಅವರ ಪ್ರತಿಕ್ರಿಯೆ. ರಾಜೀನಾಮೆಯನ್ನ ಕೊಟ್ಟರಷ್ಟೇ ಪಾರದರ್ಶಕವಾಗಿ ತನಿಖೆ ಆಗ್ಲಿಕ್ಕೆ ಸಾಧ್ಯ ಇದೆ. ಲೋಕಾಯುಕ್ತ ಸ್ವತಂತ್ರ ತನಿಖಾ ಸಂಸ್ಥೆಯಾದರೂ ಕೂಡ ಸರ್ಕಾರದ ಅಧೀನದಲ್ಲಿ ಕೆಲವೊಂದಷ್ಟು ನಿರ್ಧಾರಗಳನ್ನ ಕೈಗೊಳ್ಳೋದು, ಅಧಿಕಾರಿಗಳ ಪೋಸ್ಟಿಂಗು, ಟ್ರಾನ್ಸ್ಫರು ಇತ್ಯಾದಿ ಜುಟ್ಟು ಜನ್ವಾರ ಸರ್ಕಾರದ ಕೈಯಲ್ಲೇ ಇದೆ. ಹೀಗಾಗಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರಿತ ತನಿಖೆ ಆದ ಸಂದರ್ಭದಲ್ಲಿ ಪಾರದರ್ಶಕವಾಗಿ ಆಗತ್ತಾ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಮೂಡಾ ಹಗರಣ ಬಯಲಿಗೆ ಎಳೆದಿತ್ತು ರಿಪಬ್ಲಿಕ್ ಕನ್ನಡ. ಮೂಡಾ ಹಗರಣದ ಏಳೆಯನ್ನ 1,000ಕ್ಕೂ ಅಧಿಕ ಪುಟಗಳ ದಾಖಲೆಯ ಸಮೇತ ಎಲ್ಲೆಲ್ಲಿ ತಪ್ಪಾಗಿದೆ ಅನ್ನೋದರ ವಿವರವನ್ನ ನಿಮ್ಮ ಮುಂದೆ ಇಟ್ಟಿತ್ತು ರಿಪಬ್ಲಿಕ್ ಕನ್ನಡ. ಅದರಲ್ಲೂ ಮುಖ್ಯಮಂತ್ರಿಗಳಿಗೆ ದೊಡ್ಡ ಶಾಕ್ ಆಗಿದ್ದೆ ರಿಪಬ್ಲಿಕ್ ಕನ್ನಡ ಅವತ್ತು ವೈಟ್ನರ್ ಹಾಕಿದ ದಾಖಲೆಯನ್ನ ಜನರ ಮುಂದಿಟ್ಟ ಸಂದರ್ಭದಲ್ಲಿ. ನೀವೇನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ, ಇದೇ ದಾಖಲೆ. ಈ ದಾಖಲೆ ಹೊರಗೆ ರಿಪಬ್ಲಿಕ್ ಕನ್ನಡ ಆಚೆ ಹಾಕೋವರೆಗೂ ಕೂಡ ಸಿದ್ದರಾಮಯ್ಯನವರ ಟೋನ್ ಹೇಗಿತ್ತು? ಬಿಜೆಪಿ ಸರ್ಕಾರ ಇತ್ತು, ಅವ್ರು ಸೈಟ್ ಕೊಟ್ಟರು, ನಾವು ತಗೊಂಡ್ವಿ. ನಾವೆಲ್ಲರೂ ಹೋಗಿ ಕೇಳಿದ್ವಾ ಇಂಥದ್ದೇ ಕೊಡೆಯಲ್ಲಿ ಕೊಡಿ, ವಿಜಯನಗರ ಬಡಾವಣೆಯಲ್ಲೇ ಕೊಡಿ? ನಾವು ಕೇಳೇ ಇರಲಿಲ್ಲ. ಸಿದ್ದರಾಮಯ್ಯನವರ ಪ್ರತಿಕ್ರಿಯೆಯ ಧಾಟಿಯನ್ನ ಬದಲಾಯಿಸಿದ್ದು ರಿಪಬ್ಲಿಕ್ ಕನ್ನಡದ ನಿರ್ಭೀತ ಪತ್ರಿಕೋದ್ಯಮ. ರಿಪಬ್ಲಿಕ್ ಕನ್ನಡ ಈ ಒಂದು ದಾಖಲೆಯ ಸಹಿತವಾಗಿ 1,000 ಪುಟಗಳ ದಾಖಲೆಯನ್ನ ಜನರ ಮುಂದೆ ಇಟ್ಟ ನಂತರದಲ್ಲಿ ಹಂತ ಹಂತವಾಗಿ ಸಿದ್ದರಾಮಯ್ಯನವರನ್ನ ಒಳಗೊಂಡಂತೆ ಕಾಂಗ್ರೆಸ್ ಪಕ್ಷದ ಪ್ರತಿಕ್ರಿಯೆಗಳು ಬದಲಾಗ್ತಾ ಹೋಯಿತು. ಹಾಗೆ ದೂರುದಾರರ ಪರ ವಕೀಲರು, ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಎಲ್ಲರ ಮೊದಲ ಸಂದರ್ಶನ ಆಗಿದ್ದು ರಿಪಬ್ಲಿಕ್ ಕನ್ನಡದಲ್ಲಿ. ಒನ್ ಸೈಡೆಡ್ ಅಲ್ಲ, ಎರಡೂ ಬದಿಯ ವಾದ ನ್ಯಾಯಾಲಯದಲ್ಲಿ ಆಗ್ತಾ ಇರೋದಕ್ಕೆ ಮುಂಚೆಯೇ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲೂ ಕೂಡ ಎರಡೂ ಕಡೆಯ ವಾದ ಜನರಿಗೆ, ಅದರಲ್ಲೂ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ತಲುಪಿಸುವ ಪ್ರಯತ್ನವನ್ನು ನಾವು ಮಾಡಿದ್ವಿ. ಮತ್ತಷ್ಟು ಬೆಳವಣಿಗೆ ಕಡೆ ಗಮನ ಕೊಡ್ತಾ ಹೋಗೋಣ. ಬ್ರೇಕಿಂಗ್ ಅಪ್ಡೇಟ್ ಗಮನಿಸ್ತಾ ಇದ್ವಿ. ಕೋರ್ಟ್ ಆದೇಶದ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೊಠಡಿಯಲ್ಲಿ ನಡೀತಾ ಇದೆ ಈ ಸಭೆ. ಹೆಚ್ಚುವರಿ ಕಾರ್ಯದರ್ಶಿ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮುಂದಿನ ಹೋರಾಟದ ಬಗ್ಗೆ ಮಹತ್ವದ ಮಾತುಕತೆ. ಈಗ ವಿಭಾಗೀಯ ಪೀಠದಲ್ಲಿ ಹೈಕೋರ್ಟ್ನ ಆ ಆದೇಶವನ್ನ ಪ್ರಶ್ನಿಸಿ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಅವಕಾಶ ಇದೆ. ಆದರೆ ಆ ಅರ್ಜಿ ಸಲ್ಲಿಕೆಯಾಗಿ ಕೋರ್ಟ್ ಆ ಒಂದು ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಂಡು ಮಧ್ಯಂತರ ಆದೇಶವನ್ನ ನೀಡುವವರೆಗೂ ನಡೆಯುವಂತಹ ಕಾನೂನಾತ್ಮಕ ಪ್ರಕ್ರಿಯೆಗಳು, ಹಾಗೆ ರಾಜಕೀಯವಾಗಿ ವಿರೋಧ ಪಕ್ಷಗಳು ಒಡ್ಡುವ ಒತ್ತಡ, ಹೈಕಮಾಂಡ್ನ ನಾಯಕರಿಗೆ, ರಾಜ್ಯ ಮಟ್ಟದ ನಾಯಕರಿಗೆ, ತಮ್ಮದೇ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ, ಇವರಿಗೆಲ್ಲ ಮುಖ್ಯಮಂತ್ರಿಗಳು ಉತ್ತರ ಕೊಡಲೇಬೇಕು. ಹೀಗಾಗಿ ಒಂದಷ್ಟು ಒತ್ತಡ ಅಂತೂ ಸಿದ್ದರಾಮಯ್ಯನವರ ಪಾಲಿಗೆ ನಿಶ್ಚಿತವಾಗಿ ಕಾಡುವ ಸಾಧ್ಯತೆ. ಸಿಎಂ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಕಚೇರಿಯಲ್ಲಿ ಸಭೆ ನಡೀತಾ ಇದೆ. ತಮ್ಮ ಕಚೇರಿ ಇದ್ರೂ ಕೂಡ ಅತೀಕ್ ಅವರು ಸಭೆಯಲ್ಲಿ ಭಾಗಿಯಾಗಿಲ್ಲ. ಆ ಕೊಠಡಿಯಲ್ಲಿ ಸಭೆ ನಡೀತಾ ಇದೆ. ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಕಚೇರಿಯಲ್ಲಿ ಸಭೆ. ತಮ್ಮ ಕಚೇರಿ ಇದ್ರೂ ಕೂಡ ಮುಖ್ಯಮಂತ್ರಿಗಳು ಅತೀಕ್ ಅವರ ಕೊಠಡಿಯಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಗರಂ ಆದ್ರು ಮಾಧ್ಯಮದವ್ರ ಮೇಲೆ. ನೆನೆ ಇದೇ ಮಾಧ್ಯಮದ ಮುಂದೆ ಬಂದು ಸುದೀರ್ಘವಾದ ಪತ್ರಿಕಾಗೋಷ್ಠಿಯನ್ನು ನಡೆಸಿದ ಮುಖ್ಯಮಂತ್ರಿಗಳು ಇವತ್ತು ರಿಯಾಕ್ಷನ್ ಕೊಡ್ಲಿಕ್ಕೂ ಕೂಡ ಕೋಪ ಮಾಡಿಕೊಂಡ್ರು. ಕೋಪ ಪಕ್ಕಕ್ಕಿಡೋಣ, ಈಗ ಸದ್ಯಕ್ಕೆ ಯಾವ ರೀತಿ ಇದೆ ಅವರ ಹಾವ ಭಾವ, ಒತ್ತಡ ಏನಾದರೂ ಇದೆಯಾ? ಈಗ ಸಭೆ ನಡೆಸ್ತಾ ಇರೋದ್ರ ಉದ್ದೇಶ ಏನು? ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ವಿಷಯ ಸಂಪರ್ಕ ಕಡಿತವಾಗಿದೆ. ಅಪರ ಮುಖ್ಯ ಕಾರ್ಯದರ್ಶಿ ಅತೀಕ್ ಅವರ ಕೊಠಡಿಯಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪಕ್ಕದಲ್ಲೇ ಅವರ ಅಧಿಕೃತ ಕಚೇರಿ ಇದೆ, ಅಂದ್ರೆ ಕೊಠಡಿ ಇದೆ ಸಿದ್ದರಾಮಯ್ಯನವ್ರದ್ದು. ಅದಿದ್ರೂ ಕೂಡ ಅತೀಕ್ ಅವರ ಕೊಠಡಿಯಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಮುಂದಿನ ಕಾನೂನಾತ್ಮಕ ಹೋರಾಟ, ಮುಂದಿನ ನಡೆ ನುಡಿ, ಇದ್ರ ಬಗ್ಗೆನೇ ಬಹುತೇಕ ಚರ್ಚೆ ಆಗ್ತಾ ಇರುವ ಸಾಧ್ಯತೆಗಳಿದೆ. ಎರಡೆರಡು ಕಾನೂನಾತ್ಮಕ ಸಂಕಷ್ಟ. ಒಂದು, ತಾವು ಸಲ್ಲಿಸಿದ ರಿಟ್ ಅರ್ಜಿ ಡಿಸ್ಮಿಸ್ ಆಯಿತು ಕೋರ್ಟ್ನಲ್ಲಿ. ಮತ್ತೊಂದು ಕಡೆಯಲ್ಲಿ ದೂರುದಾರರು ನೀಡಿದ್ದ ಅರ್ಜಿಯನ್ನ
ಜನಪ್ರತಿನಿಧಿಗಳ ನ್ಯಾಯಾಲಯ ಪುರಸ್ಕರಿಸಿದೆ. ಲೋಕಾಯುಕ್ತ ತನಿಖೆ ಅನಿವಾರ್ಯ ಅನ್ನೋ ಪರಿಸ್ಥಿತಿ ಸಿದ್ದರಾಮಯ್ಯನವರಿಗೆ. ಇನ್ಫ್ಯಾಕ್ಟ್ ಇಲ್ಲಿ ನೆನಪು ಮಾಡ್ಕೊಳ್ಳೋದಾದ್ರೆ ಇದೇ ಲೋಕಾಯುಕ್ತ ಸಂಸ್ಥೆ ಸಿದ್ದರಾಮಯ್ಯನವರ ಹಿಂದಿನ ಅವಧಿಯಲ್ಲಿ ಲೋಕಾಯುಕ್ತ ಸಂಸ್ಥೆಯ ಬಲವನ್ನ ಸಿದ್ದರಾಮಯ್ಯನವರ ಮೇಲಿದೆ. ಇದೀಗ ಅದೇ ಲೋಕಾಯುಕ್ತ ಸಂಸ್ಥೆಯಿಂದ ಕೋರ್ಟ್ನ ಆದೇಶದ ನಂತರದಲ್ಲಿ ಮತ್ತೊಮ್ಮೆ ಅಸ್ತಿತ್ವಕ್ಕೆ ಬಂದ ಲೋಕಾಯುಕ್ತ ಸಂಸ್ಥೆಯ ಅಡಿಯಲ್ಲಿ ಸಿದ್ದರಾಮಯ್ಯನವರ ವಿಚಾರಣೆ. ಎಸಿಎಸ್ ಕಚೇರಿಯಲ್ಲಿ ಸಿದ್ದರಾಮಯ್ಯನವರು ಸದ್ಯಕ್ಕೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈಗ ಲೋಕಾಯುಕ್ತ ಸಂಸ್ಥೆಯಿಂದ ತನಿಖೆ ಆಗೋದ್ರ ಬಗ್ಗೆ ದೂರುದಾರರಿಗೂ ಕೂಡ ಒಂದಷ್ಟು ಅಸಮಾಧಾನಗಳಿದೆ. ಲೋಕಾಯುಕ್ತ ಸಂಸ್ಥೆಯಲ್ಲಿ ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತಂದ್ರೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಅಧಿಕಾರದಲ್ಲಿ ಇರಬಾರ್ದು, ಸಿಎಂ ಪದವಿಯನ್ನ ಕೈಬಿಟ್ಟು ಕೆಳಗಿಳಿಬೇಕು, ಆಗ ಮಾತ್ರ ಪಾರದರ್ಶಕವಾಗಿ ತನಿಖೆ ಆಗಲಿಕ್ಕೆ ಸಾಧ್ಯ ಅನ್ನೋ ವಾದ. ಆದರೆ ಕೋರ್ಟ್ ಸದ್ಯಕ್ಕೆ ಆದೇಶವನ್ನ ನೀಡಿರೋದು ಲೋಕಾಯುಕ್ತ ಸಂಸ್ಥೆಯಿಂದ ತನಿಖೆ ಆಗಲಿ, ಡಿಸೆಂಬರ್ 24ಕ್ಕೆ ಮುಂದಿನ ವಿಚಾರಣೆ, ಅಷ್ಟೊತ್ತಿಗೆ ಲೋಕಾಯುಕ್ತ ತನಿಖೆಯನ್ನ ನಡೆಸಿ ಆ ವರದಿಯನ್ನ ತಮಗೆ ಹಸ್ತಾಂತರ ಮಾಡಲಿ ಅನ್ನೋದು ಕೋರ್ಟ್ನ ಆದೇಶ. ಹೀಗಾಗಿ ಇವತ್ತು ಅಥವಾ ನಾಳೆ, ಬಹುತೇಕ ನಾಳೆ ಸಂಜೆ ಒಳಗಾಗಿ ಲೋಕಾಯುಕ್ತ ಸಂಸ್ಥೆಯಿಂದ ಸಿದ್ದರಾಮಯ್ಯನವರ ವಿರುದ್ಧವಾಗಿ FIR ದಾಖಲಾಗುವ ಎಲ್ಲ ಸಾಧ್ಯತೆ ಇದೆ. ತಮ್ಮ ಸುದೀರ್ಘ 4 ದಶಕಗಳ ರಾಜಕೀಯ ಜೀವನದಲ್ಲಿ ಅತ್ಯಂತ ಮಹತ್ವವಾದ ಕಾನೂನಾತ್ಮಕ ಸಂಘರ್ಷವನ್ನ ಈ ಕ್ಷಣದಿಂದ ಅನುಭವಿಸುವ ಪರಿಸ್ಥಿತಿ ಸಿದ್ದರಾಮಯ್ಯನವರದ್ದು. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ವಿಧಾನಸೌಧದಿಂದ ಹೊರಗೆ ಬಂದಿದ್ದಾರೆ, ನಗುಮುಖದಲ್ಲಿ ಪ್ರತಿಕ್ರಿಯೆ ಸಿದ್ದರಾಮಯ್ಯನವರಿಂದ. ನೀವೇ ಗಲಾಟೆ ಮಾಡ್ತೀರಲ್ರಿ. ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಈಗ ನೀವೇ ಗಲಾಟೆ ಮಾಡ್ತೀರಲ್ರಿ. ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಕೊಟ್ಟಿರ್ತಕ್ಕಂಥ ನಿಮ್ಮದೇ ಗಲಾಟೆ ಜಾಸ್ತಿ ಇದೆ. ನಿನ್ನೆ ಕೋರ್ಟ್ನಲ್ಲಿ ಏನು ಆದೇಶ ಆಗಿತ್ತು, ಹೈಕೋರ್ಟ್ನಲ್ಲಿ ಅವರು 17A ಪ್ರಕಾರ ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿದ್ದಾರೆ. ಇವರು ಕಂಪ್ಲೇಂಟ್ ದೂರುದಾರರು ಜನಪ್ರತಿನಿಧಿಗಳ ನೀವೇನ್ರಿ ನೀವು ಗಲಾಟೆ ಮಾಡೋದು ನಿಲ್ಸ್ರಿ. ಸುಮ್ಮನೆ ನೀವು ಮಾತಾಡಿದ್ರೆ ಏನ್ ಮಾಡಕ್ಕಾಗುತ್ತೆ? ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಹೈಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಮಾಡಿದ್ದಾರೆ. ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ. ಪೂರ್ಣ ಆದೇಶವನ್ನು ಓದಿದ ಮೇಲೆ ನಾನು ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ. ಅದರ ಮೇಲೆ ನಿಮ್ಮ ಕುತೂಹಲ ಅರ್ಥ ಆಗುತ್ತೆ. ನಾನು